ಇನ್ನು ಮುಂದೆ ದೇವರಿಗೆ ಒಂದು ಮನವಿ ಸಲ್ಲಿಸಲು ಕಣ್ಣು ಮುಚ್ಚಿ ಕೈ ಮುಗಿಯಲು ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯಾ ಅಂತ ನೋಡಿಕೊಳ್ಳಿ. ಜೊತೆಗೆ ನೀವು ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಇಷ್ಟದಿಂದಲೇ ದೇವರ ಮುಂದೆ ನಿಂತಿದ್ದೀರಿ ಎಂದು ಅಫಿಡವಿಟ್ ಬರೆದುಕೊಡಲು ಸಿದ್ಧರಾಗಿ. ಹೌದು, ಇದು ತಮಾಷೆಯಲ್ಲ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ವಾಣಿಜ್ಯ ರಾಜಧಾನಿಯ ಹೊಸ್ತಿಲಲ್ಲೇ ನಡೆಯುತ್ತಾ ಇರುವ ಬೆಳವಣಿಗೆ. ಮಹಾರಾಷ್ಟ್ರದಲ್ಲಿ ಜಾರಿಗೆ ಬರ್ತಾ ಇರುವ ಹೊಸ ಮತಾಂತರ ನಿಷೇಧ ಕಾಯ್ದೆಯು ಭಕ್ತಿಯನ್ನೂ ಕಾನೂನಿನ ಕಟಕಟೆಗೆ ಎಳೆದು ತಂದು ನಿಲ್ಲಿಸಿದೆ. ಶ್ರದ್ಧಾಳುಗಳು ಪ್ರಾರ್ಥನೆಗೆ ಹೋಗುವ ಮುನ್ನ ಸ್ವಘೋಷಣಾ ಪತ್ರಕ್ಕೆ ಸಹಿ ಹಾಕಬೇಕಾದ, ಫೋಟೋ ಮತ್ತು ಗುರುತಿನ ಚೀಟಿ ಲಗತ್ತಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನು ದಾಳವಾಗಿ ಬಳಸುವ ಪ್ರಯೋಗಶಾಲೆ ಮಹಾರಾಷ್ಟ್ರ ಹೊಸ ಸೇರ್ಪಡೆ. ಮಹಾರಾಷ್ಟ್ರ ಫ್ರೀಡಮ್ ಆಫ್ ರಿಲಿಜನ್ ಆಕ್ಟ್ 2026 ಹೆಸರಿನ ಈ ಕಾಯ್ದೆ ಜಾರಿಗೆಯಾಗುವ ಮುನ್ನವೇ ಮುಂಬೈ ಮೆಟ್ರೋಪಾಲಿಟನ್ ಪ್ರದೇಶದ ಚರ್ಚ್ಗಳಲ್ಲಿ ಭಯದ ವಾತಾವರಣ ಆವರಿಸಿದೆ. ಮುಂಬೈ, ಥಾನೆ, ಕಲ್ಯಾಣ್, ಡೊಂಬಿವಿಲಿ, ನವಿ ಮುಂಬೈ, ವಸಾಯಿ, ವಿರಾರ್, ಮೀರಾ, ಭಯಂದರ್ ಭಾಗಗಳಲ್ಲಿ ಆತಂಕದಿಂದ ಭಾನುವಾರದ ಪ್ರಾರ್ಥನೆ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಜನ ಶಾಂತಿಗಾಗಿ ದೇವಸ್ಥಾನ, ಮಸೀದಿ ಅಥವಾ ಚರ್ಚ್ಗೆ ಹೋಗ್ತಾರೆ. ಆದರೆ ಇಲ್ಲಿ ಪ್ರಾರ್ಥನಾ ಸಭಾಂಗಣಕ್ಕೆ ಹೋಗಲು ಲೈಫ್ ಇನ್ಶೂರೆನ್ಸ್ ಮಾಡಿಸಿದಂತೆ ಒಪ್ಪಿಗೆ ಪತ್ರ ತುಂಬಬೇಕಾಗಿದೆ. ಬಲಪಂಥೀಯ ಸಂಘಟನೆಗಳ ಕಾರ್ಯಕರ್ತರು ಪ್ರಾರ್ಥನಾ ಕೂಟಗಳಿಗೆ ನುಗ್ಗಿ ಬಲವಂತದ ಮತಾಂತರ ನಡೆಯುತ್ತಾ ಇದೆ ಎಂದು ಗಲಾಟೆ ಮಾಡ್ತಾರೆ. ಪೊಲೀಸರು ಬಂದು ಎರಡೂ ಕಡೆಯವರನ್ನ ಠಾಣೆಗೆ ಎಳೆದೊಯ್ಯುತ್ತಾರೆ. ಏಪ್ರಿಲ್ನಿಂದ ಜುಲೈ ನಡುವೆ ಮುಂಬೈ ಪರಿಸರದಲ್ಲಿ ಇಂತಹ 5 ಗಲಭೆಗಳಿಗೆ ಸಂಬಂಧಿಸಿದಂತೆ 9 ಎಫ್ಐಆರ್ಗಳು ದಾಖಲಾಗಿವೆ. ಆಶ್ಚರ್ಯವೆಂದರೆ ಈ 9ರಲ್ಲಿ 7 ಎಫ್ಐಆರ್ಗಳು ಪ್ರಾರ್ಥನೆ ನಡೆಸ್ತಾ ಇದ್ದವರ ಮತ್ತು ಭಾಗವಹಿಸಿದವರ ಮೇಲೆಯೇ ಜಡಿಯಲ್ಪಟ್ಟಿವೆ. ಗೂಂಡಾಗಿರಿ ಮಾಡಿ ಗಲಾಟೆ ಎಬ್ಬಿಸಿರುವವರ ಮೇಲೆ ಬಿದ್ದಿರುವುದು ಕೇವಲ 2 ಕೇಸುಗಳು. ಅಲ್ಲಿ ನ್ಯಾಯದ ತಕ್ಕಡಿ ಯಾರ ಪರವಾಗಿ ವಾಲಿದೆ ಎಂಬುದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ವಿರಾರ್ನ ನ್ಯೂ ಹೋಪ್ ಚರ್ಚ್ನ ಪಾದ್ರಿ ಸ್ಟೀವನ್ ರೊಜಾರಿಯೋ ಈಗ ಭಾನುವಾರದ ಪ್ರಾರ್ಥನೆಯ ಸಮಯದಲ್ಲಿ ಕಬ್ಬಿಣದ ಮುಖ್ಯ ಗೇಟ್ಗೆ ಬೀಗ ಜಡಿಯುತ್ತಾರೆ. ಬಾಗಿಲು ಮುಚ್ಚಿ ಪ್ರಾರ್ಥನೆ ಮಾಡುವ ಮಟ್ಟಕ್ಕೆ ಜನರ ಧಾರ್ಮಿಕ ಸ್ವಾತಂತ್ರ್ಯ ಕುಸಿದಿದೆ. ಕಳೆದ 16 ವರ್ಷಗಳಿಂದ ಕ್ರಿಶ್ಚಿಯನ್ ಧರ್ಮ ಪಾಲಿಸ್ತಾ ಇರುವ 50 ವರ್ಷದ ಅನಿತಾ ಪಾಟೀಲ್ ಅವರಂತಹ ಜನರಿಗೆ ಈ ಬೆಳವಣಿಗೆ ದಿಗ್ಭ್ರಮೆ ತಂದಿದೆ. ನಾನು ನನ್ನ ಸ್ವಂತ ಇಷ್ಟದಿಂದ ಪ್ರಾರ್ಥನೆಗೆ ಬಂದಿದ್ದೇನೆ ಎಂದು ಸಹಿ ಹಾಕಿಕೊಡಬೇಕಾದ ದುಸ್ಥಿತಿ ಬಂದಾಗ ಸಂವಿಧಾನ ಕೊಟ್ಟ ಮೂಲಭೂತ ಹಕ್ಕುಗಳು ಕಾಗದದ ಚೂರಿನಂತಾಗುತ್ತವೆ ಎಂದು ಅವರು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ. ಆಡಳಿತಾರೂಢ ರಾಜಕಾರಣಿಗಳು ಮತ್ತು ಅವರ ಪೋಷಿತ ಸಂಘಟನೆಗಳ ವಾದ ವಿಚಿತ್ರವಾಗಿದೆ. ಬಜರಂಗ ದಳದ ಮುಖಂಡರು ನಾವು ಕಾನೂನಿನ ಚೌಕಟ್ಟಿನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ನಿಗಾ ಇಟ್ಟು ಪೊಲೀಸರಿಗೆ ಮಾಹಿತಿ ನೀಡ್ತಾ ಇದ್ದೇವೆ ಅಂತ ಸಮರ್ಥಿಸಿಕೊಳ್ತಾರೆ. ಆದರೆ ವಾಸ್ತವದಲ್ಲಿ ನಡೀತಾ ಇರೋದು ಬಾಡಿಗೆ ಸಭಾಂಗಣ, ಶಾಲೆ ಅಥವಾ ಮನೆಗಳಲ್ಲಿ ನಡೆಯುವ ಸಣ್ಣ ಕೂಟಗಳ ಮೇಲಿನ ನೇರ ದಾಳಿ. ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೆರವು ನೀಡುವುದನ್ನೇ ಮತಾಂತರದ ಸಂಚು ಎಂದು ಬಿಂಬಿಸುವ ರಾಜಕೀಯ ತಂತ್ರಗಾರಿಕೆ ಇಲ್ಲಿದೆ. ಬಡತನ, ನಿರುದ್ಯೋಗ, ಶಿಕ್ಷಣ ಮತ್ತು ಆರೋಗ್ಯದಂತಹ ನೈಜ ಸಮಸ್ಯೆಗಳನ್ನು ಬಗೆಹರಿಸಲಾಗದ ಸರ್ಕಾರಗಳು ಧರ್ಮದ ಸುತ್ತ ಇಂತಹ ವಿವಾದಗಳನ್ನು ಸೃಷ್ಟಿಸಿ ಜನರನ್ನು ಪರಸ್ಪರ ಎತ್ತಿಕಟ್ಟುವ ಹಳೆಯ ಆಟವನ್ನು ಮುಂದುವರಿಸಿವೆ. ಈ ಹೊಸ ಕಾಯ್ದೆಯ ನಿಯಮಗಳನ್ನು ಗಮನಿಸಿದರೆ ಆಘಾತವಾಗುತ್ತೆ. ಯಾರಾದರೂ ಸ್ವಇಚ್ಛೆಯಿಂದ ಧರ್ಮ ಬದಲಾಯಿಸಬೇಕೆಂದರೆ 60 ದಿನಗಳ ಮುಂಚಿತವಾಗಿ ಜಿಲ್ಲಾಡಳಿತಕ್ಕೆ ನೋಟಿಸ್ ನೀಡಬೇಕು. ನಂತರ ಪೊಲೀಸರ ವಿಚಾರಣೆ, ಆಕ್ಷೇಪಣೆಗಳ ಪರಿಶೀಲನೆ, ಧರ್ಮ ಬದಲಾದ ನಂತರ ಮತ್ತೆ ದೃಢೀಕರಣ ಪತ್ರ ಸಲ್ಲಿಸಬೇಕು. ಅಷ್ಟೇ ಅಲ್ಲ, ಧರ್ಮ ಬದಲಾಯಿಸಿದ ವ್ಯಕ್ತಿಯ ಪೋಷಕರು, ಸಹೋದರರು ಅಥವಾ ದೂರದ ಸಂಬಂಧಿಕರು ಕೂಡ ದೂರು ನೀಡಬಹುದು. ಇದು ಜಾಮೀನು ರಹಿತ ಮತ್ತು ಕಾಗ್ನಿಸೇಬಲ್ ಅಪರಾಧ. ಅಂದರೆ ಒಬ್ಬ ವಯಸ್ಕ ನಾಗರಿಕ ತನಗೆ ಇಷ್ಟವಾದ ನಂಬಿಕೆಯನ್ನು ಆಯ್ಕೆ ಮಾಡಿಕೊಳ್ಳುವ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಸರ್ಕಾರದ ತನಿಖಾ ವ್ಯಾಪ್ತಿಗೆ ತರಲಾಗಿದೆ. ಯಾವುದೇ ಬಲವಂತ, ವಂಚನೆ ಅಥವಾ ಆಮಿಷದ ಮತಾಂತರವನ್ನು ತಡೆಯಲು ದೇಶದಲ್ಲಿ ಈಗಾಗಲೇ ಭಾರತೀಯ ನ್ಯಾಯ ಸಂಹಿತೆ ಸೇರಿದಂತೆ ಸಾಕಷ್ಟು ಕ್ರಿಮಿನಲ್ ಕಾನೂನುಗಳು ಅಸ್ತಿತ್ವದಲ್ಲಿದೆ. ಆದರೂ ಇಂತಹ ಪ್ರತ್ಯೇಕ ಕಾನೂನುಗಳನ್ನು ರೂಪಿಸುವುದು ಕಾನೂನು ಸುವ್ಯವಸ್ಥೆಗಾಗಿ ಅಲ್ಲ, ಬದಲಾಗಿ ನಿರ್ದಿಷ್ಟ ಸಮುದಾಯಗಳನ್ನು ಗುರಿಯಾಗಿಸಿ ರಾಜಕೀಯ ಧ್ರುವೀಕರಣ ಸಾಧಿಸುವುದಕ್ಕಾಗಿ ಎಂಬುದು ಸ್ಪಷ್ಟ. ಮಹಾರಾಷ್ಟ್ರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬಲವಂತದ ಮತಾಂತರ ನಡೆಯುತ್ತಾ ಇದೆ ಎಂಬುದಕ್ಕೆ ಸರ್ಕಾರದ ಬಳಿ ಯಾವುದೇ ಅಧಿಕೃತ ಅಂಕಿಅಂಶಗಳಿಲ್ಲ. ಕೇವಲ ಊಹಾಪೋಹ ಮತ್ತು ಭೀತಿಯ ವಾತಾವರಣ ಸೃಷ್ಟಿಸಿ ದಲಿತರು, ಆದಿವಾಸಿಗಳು, ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರನ್ನು ಹದ್ದುಬಸ್ತಿನಲ್ಲಿಡುವ ಹುನ್ನಾರವಿದು. ಈ ಕಾನೂನಿನ ಅತ್ಯಂತ ಅಪಾಯಕಾರಿ ಅಂಶವೆಂದರೆ ಸಾಬೀತುಪಡಿಸುವ ಹೊಣೆಗಾರಿಕೆಯನ್ನು ಆರೋಪಿಯ ಮೇಲೆಯೇ ಹೊರಿಸಿರುವುದು. ಪ್ರಾರ್ಥನೆ ಆಯೋಜಿಸಿದವರೇ ತಾವು ಬಲವಂತ ಮಾಡಿಲ್ಲ ಎಂದು ಸಾಬೀತು ಮಾಡಬೇಕು. ಆಡಳಿತ ವ್ಯವಸ್ಥೆಯು ದೂರುದಾರನಿಗೆ ಪೂರ್ಣ ರಕ್ಷಣೆ ನೀಡಿ ಆರಾಧನೆ ಮಾಡುವವರನ್ನು ಅಪರಾಧಿಗಳಂತೆ ನೋಡುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ನಂಬಿಕೆ, ಆಲೋಚನೆ ಮತ್ತು ಪ್ರಾರ್ಥನೆ ಆತನ ಖಾಸಗಿ ಹಕ್ಕು. ಆದರೆ ಅದನ್ನು ನಿಯಂತ್ರಿಸಲು ಪೊಲೀಸರನ್ನು ಚರ್ಚ್ಗಳ ಬಾಗಿಲಿಗೆ ಕಳುಹಿಸುವ ವ್ಯವಸ್ಥೆ ನಾಗರಿಕ ಸಮಾಜವನ್ನು ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತಿದೆ ಎಂಬುದನ್ನು ಗಂಭೀರವಾಗಿ ಯೋಚಿಸಬೇಕಾಗಿದೆ. ಧರ್ಮದ ರಕ್ಷಣೆಯ ಹೆಸರಿನಲ್ಲಿ ನಡೆಯುತ್ತಾ ಇರುವ ಈ ದ್ವೇಷ ರಾಜಕಾರಣವು ಅಂತಿಮವಾಗಿ ಸಂವಿಧಾನದ ಆಶಯಗಳನ್ನೇ ಬುಡಮೇಲು ಮಾಡುತ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.